ಪ್ರೈಸ್ ದಿ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ಸಮಯದಲ್ಲಿ ನೋಡುವುದಾದರೆ ಒಂದು ಮುಳ್ಳು ಅಥವಾ ನಾವು ನಡೆಯುವಾಗ ಅನೇಕ ಮುಳ್ಳುಗಳನ್ನು ಅನೇಕ ಕಡೆಗಳಲ್ಲಿ ಚುಚ್ಚಿಕೊಳ್ಳುವುದನ್ನು ನಾವು ನೋಡಿರುತ್ತೇವೆ. ನಾವು ಅಂಥ ಸಮಯಗಳಲ್ಲಿ ನಡೆಯುವಾಗ ಅಥವಾ ಒಂದು ಪಿನ್ ಅಥವಾ ಈ ಥರ ಒಂದು ಚೂಪಾದ ಉಪಕರಣಗಳನ್ನು ಉಪಯೋಗಿಸುವಾಗ ಅವು ಬೇಕೆಂದು ನಮ್ಮನ್ನು ಚುಚ್ಚುವುದಿಲ್ಲ. ನಾವು ಅವುಗಳನ್ನು ತಪ್ಪಾಗಿ ಉಪಯೋಗಿಸಿ ಚುಚ್ಚಿಕೊಳ್ಳುತ್ತೇವೆ ಅಥವಾ ಮುಳ್ಳಿನ ಮೇಲೆ ನಾವು ಕಾಲಿಟ್ಟು ಚುಚ್ಚಿಕೊಂಡು ನೋವುಂಟಾದಾಗ ಮುಳ್ಳು ಚುಚ್ಚಿತು ಎಂಬುದಾಗಿ ಮುಳ್ಳಿನ ಮೇಲೆ ನಾವು ತಪ್ಪನ್ನು ಹೊರಿಸುತ್ತೇವೆ. ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ನೋಡುವಾಗ ನಾವು ನಮ್ಮ ಮೇಲೆ ಅನೇಕ ತಪ್ಪುಗಳನ್ನು ಇಟ್ಟುಕೊಂಡು ಅನೇಕರನ್ನು ನಾವು ದೂಷಿಸುತ್ತೇವೆ. ನಮ್ಮ ತಪ್ಪುಗಳನ್ನು ಅನೇಕರ ಮೇಲೆ ಹಾಕಿ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇವೆ. ಇದನ್ನು ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಆದಿ ಕಾಲದಲ್ಲಿ ಇತ್ತು. ಆದಿಯಲ್ಲಿ ಆ ದೇವರು ಆ ಏದೆನ್ ತೋಟದಲ್ಲಿ ಆದಾಮ ಹವ್ವಳನ್ನು ಯಾಕೆ ಹಣ್ಣನ್ನು ತಿಂದಿರಿ ಎಂಬುದಾಗಿ ಪ್ರಶ್ನಿಸಿದಾಗ ಅವರು ಒಬ್ಬರ ಮೇಲೆ ಒಬ್ಬರು ಆ ಹವ್ವಳು ನನಗೆ ತಿನ್ನುವುದಕ್ಕೆ ಕೊಟ್ಟಳು ಎಂಬುದಾಗಿ ಆದಾಮನು ಹೇಳಲು, ಆ ಸರ್ಪವು ನನ್ನನ್ನು ವಂಚಿಸಿತು ಎಂಬುದಾಗಿ ಹವ್ವಳು ಹೇಳಲು, ನಾವು ಹೀಗೆ ಒಬ್ಬರು ಮತ್ತೊಬ್ಬರ ಮೇಲೆ ದೂರುಗಳನ್ನು ದೋಷಗಳನ್ನು ಹೇಳುವುದನ್ನು ನಾವು ನೋಡಬಹುದು. ಆದರೆ ಸತ್ಯವೇದವು ನಮಗೆ ತಿಳಿಸುವ ಪ್ರಕಾರ ಈ ರೀತಿಯಾಗಿ ದೂರುಗಳನ್ನು ದೂಷಣೆಗಳನ್ನು ಇನ್ನೊಬ್ಬರ ಮೇಲೆ ಹೇಳಿಕೊಂಡು ನಾವು ಕಾಲ ಕಳೆಯುವುದಾದರೆ ನಮ್ಮ ಪಾಪಗಳನ್ನು ನಮ್ಮ ತಪ್ಪುಗಳನ್ನು ನಾವು ಹಾಗೆ ಕೂಡಿಸಿಕೊಂಡು ಬರುತ್ತಾ ಅದರ ಅರಿವಿಲ್ಲದೆ ನಾವು ಮತ್ತೆ ಅದೇ ತಪ್ಪನ್ನು ಪಾಪವನ್ನು ಮಾಡುವವರಾಗಿದ್ದೇವೆ. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಾವು ನಮ್ಮಲ್ಲಿರುವ ಅನೇಕ ಲೋಪದೋಷಗಳನ್ನು ನಾವು ಮುಚ್ಚಿಕೊಂಡರೆ ನಮಗೆ ಯಾವ ಒಳ್ಳೆಯದು ನಡೆಯುವುದಿಲ್ಲ. ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು. ದೇವರು ಕೂಡ ಅದನ್ನು ಕ್ಷಮಿಸಿ ಅವನನ್ನು ಮತ್ತೆ ರೂಪಿಸಿ ತಿದ್ದಿ ಆತನು ಒಳ್ಳೆಯ ರೀತಿಯಲ್ಲಿ ನಡೆಸುವವನಾಗಿದ್ದಾನೆ. ಆದ್ದರಿಂದ ಈ ದಿನ ನಮ್ಮ ಲೋಪದೋಷಗಳು ಏನಿದೆಯೋ ನಾವು ಇತರರ ಮೇಲೆ ದೂಷಿಸದೆ, ಇತರರನ್ನು ಅದಕ್ಕೆ ಕಾರಣಕರ್ತರನ್ನಾಗಿ ಮಾಡದೆ, ನಮ್ಮ ತಪ್ಪುಗಳನ್ನು ಯೇಸುವಿನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಆಮೇಲೆ ನಾವು ಒಳ್ಳೆಯವರಾಗಿ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.